ಪ್ರೀತಿಯ ವೀಕ್ಷಕರೇ, ಯೂಟ್ಯೂಬ್ ನಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಹೇಗ್ ಬರುತ್ತೆ, ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಯಾವಾಗ ಬರುತ್ತೆ, ಅದನ್ನ ಅಪ್ಲೈ ಮಾಡೋದು ಹೇಗೆ, ಈ ವಿಚಾರಗಳನ್ನ ನೀವು ತಿಳ್ಕೊಬೇಕಾ? ಬನ್ನಿ ಹಾಗಾದ್ರೆ. ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ. ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಹಾಗಾದ್ರೆ, ಇವತ್ತು ಹೊಸ ವಿಡಿಯೋವನ್ನ ನಿಮ್ಗೆ ಮಾಡಿ ಕೊಡ್ತಾ ಇದ್ದೀನಿ. ಅದು ಯೂಟ್ಯೂಬ್ ರಿಲೇಟೆಡ್. ಇತ್ತೀಚೆಗೆ ಯೂಟ್ಯೂಬ್ ಟ್ರೆಂಡ್ ಆಗಿದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದೇ ರೀತಿ ಪ್ರತಿಯೊಬ್ಬರು ಯೂಟ್ಯೂಬ್ ಅಲ್ಲಿ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಮಾಡ್ತಾ ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಅದರಿಂದ ಬದುಕನ್ನ ಕಟ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಯೂಟ್ಯೂಬ್ ಅಲ್ಲಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಬೇಕಾದಂತ ಹಲವಾರು ವೇಗಳಿದೆ. ಅದರಲ್ಲಿ ಒಂದನ್ನ ನಾನು ಇವತ್ತು ನಿಮ್ಗೆ ಪರಿಚಯ ಮಾಡಕ್ ಹೋಗ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ 2023ರ ಅಪ್ಡೇಟ್ ಪ್ರಕಾರ 500 ಸಬ್ಸ್ಕ್ರಿಪ್ಷನ್, 3000 ವಾಚ್ ಅವರ್ಸ್ ಆದ್ರೆ ಮೆಂಬರ್ಶಿಪ್ಗಾಗಿ ಜಾಯಿನ್ ಬಟನ್ ಆನ್ ಆಗುತ್ತೆ. ಜಾಯಿನ್ ಬಟನ್ ಆನ್ ಆದ್ರೆ ಏನು ಉಪಯೋಗ? ಜಾಯಿನ್ ಬಟನ್ ಆನ್ ಆದ್ರೆ ನಿಮ್ಮ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅವರು ಮೆಂಬರ್ ಆಗ್ಬೋದು. ಜೊತೆಗೆ ಯಾರು ವ್ಯೂವರ್ಸ್ ಆಗ್ತಾರೋ, ಯಾರು ವ್ಯೂವರ್ಸ್ ಇರ್ತಾರೋ ಅವರು ಮೆಂಬರ್ ಆಗ್ಬೋದು. ಯಾರು ನಿಮ್ಮ ವಿಡಿಯೋನ ನೋಡಕ್ ಬರ್ತಾರೋ ಅವರು ಮೆಂಬರ್ ಆಗ್ಬೋದು. ಏನು ಮೆಂಬರ್ ಆದ್ರೆ ಏನು ಉಪಯೋಗ? ಮೆಂಬರ್ಶಿಪ್ ನ ಜಾಯಿನ್ ಬಟನ್ ಬಳಸ್ಕೊಂಡು ಅವರು ಆಗೋದ್ರಿಂದ ಹಲವಾರು ಉಪಯೋಗಗಳಿದೆ. ಆ ಉಪಯೋಗಗಳನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿಕ್ ಹೋಗ್ತಾ ಇದ್ದೀನಿ. ಇವತ್ತು ನಿಮ್ಗೆ ಯಾವ ವಿಚಾರವನ್ನ ಹೇಳಿಕ್ ಹೋಗ್ತಾ ಇದ್ದೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ, ಮೊದಲು ಜಾಯಿನ್ ಬಟನ್ ಹೇಗ್ ಬರುತ್ತೆ, ಅದಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ, ಮೆಂಬರ್ಶಿಪ್ ನಿಂದ ಜಾಯಿನ್ ಬಟನ್ ಹೇಗ್ ಬರುತ್ತೆ ಮತ್ತೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಮೊದಲು ತಿಳಿಸ್ಕೊಡ್ತೀನಿ. ನಿಮ್ಗೆ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಆ ಮೆಂಬರ್ಶಿಪ್ ಉಪಯೋಗಗಳನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಬೇಸಿಕ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಅಪ್ಲೈ ಮಾಡೋದು ಹೇಗೆ, ಕ್ರೈಟೀರಿಯಾ ಏನು ಅಂತಕ್ಕಂಥದ್ದು. ಹಾಗಾದ್ರೆ ಆ ವಿಚಾರ ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋದಲ್ಲಿ ಪ್ರತಿ ವಿಚಾರವನ್ನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಬಹಳ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅಂತ ನನಗೆ ಹೋಪ್ ಇದೆ. ಈ ಅರ್ಥ ಆಗ್ತಕ್ಕಂಥ ವಿಡಿಯೋ ನಿಮ್ಗೆ ನೀಟಾಗಿ ಅರ್ಥ ಆಗ್ಬೇಕು ಅಂದ್ರೆ ಸ್ಕಿಪ್ ಮಾಡ್ದೇನೆ ನೋಡ್ಬೇಕು. ಸ್ಕಿಪ್ ಮಾಡಿದ್ರೆ ಸ್ಟೆಪ್ಸ್ ಎಲ್ಲೋ ಮಿಸ್ ಆಗ್ಬೋದು. ಸ್ಟೆಪ್ ಎಲ್ಲಾದ್ರೂ ಫಾಲೋ ಆಗ್ಲಿಲ್ಲ, ಮಿಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಜಾಯಿನ್ ಬಟನ್ ಬರ್ದೇ ಇರ್ಲಿಕ್ಕೂ ಕಾರಣ ಇದೆ. ಯೂಟ್ಯೂಬ್ ಅವರು ಏನು ರಿವ್ಯೂ ಮಾಡೋಕ್ ಹೋಗ್ತಾರೋ, ನೀವು ಮಾಡೋ ತಪ್ಪಿಂದ ಅವರು ಮೆಂಬರ್ಶಿಪ್ ಬಟನ್ ಮೀನ್ಸ್ ಜಾಯಿನ್ ಬಟನ್ ನ ಕೊಡದೇ ಇರಬಹುದು, ಥ್ಯಾಂಕ್ಸ್ ಬಟನ್ ನ ಕೊಡದೇ ಇರಬಹುದು. ಅದ್ರ ಮೂಲಕ ನಿಮ್ಗೆ ಮೆಂಬರು ಜಾಯಿನ್ ಆಗಕ್ ಸಾಧ್ಯ ಆಗಲ್ಲ. ಸರಿ, ಆ ದಿಸೆಯಿಂದಾಗಿ ಇಂಥ ತಪ್ಪುಗಳನ್ನ ನೀವು ಮಾಡಬಾರ್ದು ಅಂತ ಹೇಳಿದ್ರೆ ನನ್ನ ವಿಡಿಯೋವನ್ನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡ್ಬೇಕು. ನೋಡ್ತೀರಿ ಅಂತ ಹೇಳ್ತಾ ಮುಂದಿನ ವಿಚಾರಕ್ಕೆ ಹೋಗ್ತಾ ಇದ್ದೀನಿ. ಮುಂದಿನ ವಿಚಾರ ಏನಪ್ಪಾ ಇದ್ದೇ ಇದೆಯಲ್ಲ, ಪ್ರತಿ ಬಾರಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳೋದು. ಪ್ರೀತಿಯ ವೀಕ್ಷಕರೇ, ಸಬ್ಸ್ಕ್ರಿಪ್ಷನ್. ನೀವೇನಾದ್ರೂ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಿ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಾನು ಮಾಡತಕ್ಕಂತ ಈ ತರ ಹಲವಾರು ನಾಲೆಡ್ಜ್ ರಿಲೇಟೆಡ್, ಟಿಪ್ಸ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋಗೆ ಹೋಗ್ತಾ ಇದ್ದೀನಿ. ಬನ್ನಿ. ಪ್ರೀತಿಯ ವೀಕ್ಷಕರೇ, ನಿಮ್ಗೆ ಜಾಯಿನ್ ಬಟನ್ ಬರ್ಬೇಕು ಅಂತ ಹೇಳಿದ್ರೆ 500 ಸಬ್ಸ್ಕ್ರಿಪ್ಷನ್ ಆಗಿರ್ಬೇಕು, ಜೊತೆಗೆ 3000 ವಾಚ್ ಅವರ್ಸ್ ಆಗಿರ್ಬೇಕು. ಹೀಗಿದ್ರೆ ನಿಮ್ಗೆ ಯೂಟ್ಯೂಬ್ ಅವರು ಒಂದು ಮೇಲ್ ಕಳಿಸ್ತಾರೆ ನೋಡಿ. ಈ ತರ ಒಂದು ಮೇಲ್ ಅನ್ನ ನಿಮ್ಗೆ ಕಳಿಸ್ತಾರೆ. ಈ ಮೇಲ್ ಅಲ್ಲಿ ನಿಮ್ಗೆ ಅಪ್ಲೈ ಆಗ್ಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಈ ಮೇಲ್ ಅಲ್ಲಿ ನೀವು ಅಪ್ಲೈ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಗೆ ಮೆಂಬರ್ಗಳು ಬರ್ತಾರೆ. ಮೆಂಬರ್ಗಳು ಹಣ ಕೊಟ್ಟು ನಿಮ್ಮ ಚಾನಲ್ಗೆ ಜಾಯಿನ್ ಆಗ್ತಾರೆ. ಅವರು ಜಾಯಿನ್ ಆಗೋದ್ರ ಮೂಲಕ ಬೆನಿಫಿಟ್ ನ ಪಡ್ಕೋತಾರೆ. ನೀವು ಒಂದು ಮೆಂಬರ್ಗಳಿಂದ ಒಂದು ಫಂಡಿಂಗ್ ನ ಮಾಡ್ಕೊಳ್ತೀರಾ. ಸರಿ, ಈ ದಿಸೆಯಿಂದಾಗಿ ನೀವು ಬೇಸಿಕ್ ಹಣವನ್ನ ಸಂಪಾದನೆ ಮಾಡ್ಲಿಕ್ಕೆ ಜಾಯಿನ್ ಬಟನ್ ಬಹಳ ಮುಖ್ಯ ಆಗುತ್ತೆ. ಜಾಯಿನ್ ಬಟನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನಿಮ್ಗೆ ಲೈವ್ ತೋರಿಸ್ಬೇಕಾಗಿದೆ ನಾನು. ಹಾಗಾದ್ರೆ ನೀವು ಈ ಜಾಯಿನ್ ಬಟನ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬೇಕಾಗತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮೊಬೈಲ್ ಅಲ್ಲೂ ಮಾಡ್ಬೋದು, ಲ್ಯಾಪ್ಟಾಪ್ ಅಲ್ಲೂ ಮಾಡ್ಬೋದು. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ಲ್ಯಾಪ್ಟಾಪ್ ಅನ್ನ ತೆಗೆದುಕೊಳ್ಳಿ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಡಿಸ್ಪ್ಲೇ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಕೆಲಸವನ್ನ ಈಸಿಯಾಗಿ ಮಾಡ್ಬೋದು. ತಪ್ಪು ಮಾಡ್ದೇನೆ ಕೆಲಸ ಮಾಡ್ಬೋದು. ನೀವು ತಪ್ಪು ಮಾಡಿದ್ರೆ ನೀವು ಮುಂದಕ್ಕೆ ಹಣ ಗಳಿಸೋದಕ್ಕಾಗಲ್ಲ. ಯೂಟ್ಯೂಬ್ ಅವರು ರಿವ್ಯೂ ಮಾಡುವಂತ ಸಂದರ್ಭದಲ್ಲಿ ತಪ್ಪು ಮಾಡಿದ್ರೆ ಮುಂದೆ ಹಾಕ್ತಿರ್ತಾರೆ. ಆ ದಿಸೆಯಿಂದಾಗಿ ತಪ್ಪು ಮಾಡದೇನೆ ನೀವೇನಾದ್ರೂ ಅದನ್ನ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ನಿಮಗೆ ಜಾಯಿನ್ ಬಟನ್ ಬರ್ಬೋದು. ತಪ್ಪು ಮಾಡಿದ್ರೆ 1 ವಾರ, 15 ದಿನ,
1 ತಿಂಗಳು 2 ತಿಂಗಳು 3 ತಿಂಗಳು ಹೋಗ್ಬೋದು. ಆ ದಿಸೆಯಿಂದಾಗಿ ತಪ್ಪು ಮಾಡ್ದೇನೆ ಅಪ್ಲೈ ಮಾಡೋದು ಬಹಳ ಇಂಪಾರ್ಟೆಂಟು. ತಪ್ಪು ಮಾಡದೇ ಇರೋ ಹಾಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ನೀವು ನೀಟಾಗಿ ಫಾಲೋ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ಗೆ ರಾತ್ರಿ ಅಪ್ಲೈ ಮಾಡಿದೆ, ಬೆಳಿಗ್ಗೆ ಜಾಯಿನ್ ಬಟನ್ ಬಂದಿತ್ತು. ಅಷ್ಟು ನೀಟಾಗಿ ನಾನು ಅಪ್ಲೈ ಮಾಡಿದ್ದೆ, ಅದು ಕಂಪ್ಲೀಟ್ ಆಗಿತ್ತು. ಒಂದು 3 ಸ್ಟೆಪ್ಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ 3 ಸ್ಟೆಪ್ಸ್ ಅನ್ನ ನೀವು ನೀಟಾಗಿ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ಖಂಡಿತ ನಿಮಗೆ ಜಾಯಿನ್ ಬಟನ್ ಬರುತ್ತೆ. ಯಾವುದೇ ಕಾರಣಕ್ಕೂ ಬೇಸರ ಆಗೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಜಾಯಿನ್ ಬಟನ್ ತೆಗೆದುಕೊಳ್ಳಕ್ಕೆ ಸಾಧ್ಯ ಇದೆ. ಅದ್ರ ಕೆಲಸವನ್ನ ನೀಟಾಗಿ ಮಾಡಬೇಕು. ಹಾಗಾದ್ರೆ ಬನ್ನಿ, ಜಾಯಿನ್ ಬಟನ್ಗೆ ಹೇಗೆ ಅಪ್ಲೈ ಮಾಡೋದು ಅಂತಕ್ಕಂಥದ್ದನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ನಾನು ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗ್ಬೇಕು. ಆ ದಿಸೆಯಿಂದಾಗಿ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಪ್ರೀತಿಯ ವೀಕ್ಷಕರೇ, ಹಾಗಾದ್ರೆ ಬನ್ನಿ ನಾವು ಯೂಟ್ಯೂಬ್ ಮಾನಿಟೈಸೇಷನ್ ಮಾಡುವಂತ ಸಂದರ್ಭದಲ್ಲಿ ಹೇಗೆ ನಾವು ಅದನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಲೈವ್ ತೋರಿಸ್ಕೊಡ್ತೀನಿ. ಬನ್ನಿ, ನಾನೀಗ ನನ್ನ ಲ್ಯಾಪ್ಟಾಪ್ನ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗೆ ಹೋಗ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ನೀವು ಎಲಿಜಿಬಲ್ ಆದರೆ ಒಂದು ಮೇಲ್ ಬರುತ್ತೆ. ಏನು 1000 ಸಬ್ಸ್ಕ್ರಿಪ್ಷನ್ ಅಂಡ್ 4000 ವಾಚ್ ಅವರ್ಸ್ ಮುಗಿಸಿರ್ತೀರೋ ಅಂಥವ್ರಿಗೆ ಒಂದು ಮೇಲ್ ಬರುತ್ತೆ, ಯು ಆರ್ ಎಲಿಜಿಬಲ್ ಅಪ್ಲೈ ಅಂತ. ಆರ್ ಈಗ ಕೆಲವು ಜನಕ್ಕೆ ಒಂದು 500 ಸಬ್ಸ್ಕ್ರಿಪ್ಷನ್ ಮುಗಿಸಿ ಅಥವಾ 2000 ಸಬ್ಸ್ಕ್ರಿಪ್ಷನ್ ಮುಗಿಸಿ 3000 ವಾಚ್ ಅವರ್ಸ್ ಮುಗಿಸಿದ್ರೆ ಎಲಿಜಿಬಲ್ ಬರ್ತಾ ಇದೆ. ಅಂಥದ್ದು ಕೂಡ ಈಗ ಆಗ್ತಾ ಇದೆ. ಅವರು ಕೂಡ ಅಪ್ಲೈ ಮಾಡ್ಕೋಬಹುದು. ಹಾಗಾದ್ರೆ ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ನನಗೆ 2000 ಸಬ್ಸ್ಕ್ರಿಪ್ಷನ್ ಮುಗಿಸಿದ್ದೀನಿ, 3000 ವಾಚ್ ಅವರ್ಸ್ ಮುಗಿಸಿದ್ದೀನಿ. ಅದಕ್ಕೆ ಒಂದು ಮೇಲ್ ಬಂದಿದೆ. ಅದು ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ನೋಡಿ, ಈಗ ನಾನು ಇನ್ಬಾಕ್ಸ್ ಹೋಗ್ತಾ ಇದ್ದೀನಿ. ಇನ್ಬಾಕ್ಸ್ ಅಲ್ಲಿ ಯೂಟ್ಯೂಬ್ ಅಂತಿದೆ. ಯೂಟ್ಯೂಬ್ ಪಾಲುದಾರ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸಿ ಅಂತ ಬಂದಿದೆ. ಕ್ಲಿಕ್ ಮಾಡ್ಕೋತೀನಿ. ಈ ತರ ಬಂದಿದೆ. ಏನು, ಹಾಯ್ ಜ್ಞಾನದೀವಿಗೆ ಭೇಷ್, ಈಗ ನೀವು ಯೂಟ್ಯೂಬ್ ಪಾಲುದಾರರ ಕಾರ್ಯಕ್ರಮಕ್ಕೆ YPP ಅರ್ಹರಾಗಿದ್ದೀರಿ. ಇದರ ಮೂಲಕ ನೀವು ಅಭಿಮಾನಿಗಳೊಂದಿಗೆ ಇನ್ನು ಮುಂದೆಯೂ ಗಾಢವಾದ ಸಂಬಂಧ ಬೆಸೆಯಬಹುದು, ಫ್ಯಾನ್ ಫಂಡಿಂಗ್ ಮೂಲಕ ಹಣ ಸಂಪಾದಿಸಬಹುದು ಮತ್ತು ಯಶಸ್ವಿಯಾಗಲು ನಿಮಗೆ ನೆರವಾಗುವ ಪರಿಕರಗಳನ್ನು ಪಡೆಯಬಹುದು. ಈಗಲೇ ಅರ್ಜಿ ಸಲ್ಲಿಸಿ ಅಂತ ಬಂದಿದೆ. ಅಂತ ಹೇಳಿದ್ರೆ ನೀವು ಒಂದು ಫ್ಯಾನ್ ಫಂಡಿಂಗ್ ಮೂಲಕ ಹಣವನ್ನು ಗಳಿಸಬಹುದು. ಜೊತೆಗೆ ನಿಮ್ಮ ಅಭಿಮಾನಿಗಳೊಂದಿಗೆ ಸದಾ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ನಿಮ್ಮ ಅಭಿಮಾನಿಗಳನ್ನ ಇನ್ನೂ ಹೆಚ್ಚು ಮಾಡ್ಕೋಬಹುದು. ಆ ದಿಸೆಯಿಂದಾಗಿ ನೀವು ಎಲಿಜಿಬಲ್ ಇದ್ದೀರಾ, ಅರ್ಜಿ ಸಲ್ಲಿಸಿ ಅಂತ ಬರ್ತಾ ಇದೆ. ಹಾಗಾದ್ರೆ ನಾವು ಇಲ್ಲೇ ಈಗಲೇ ಅರ್ಜಿ ಸಲ್ಲಿಸಿ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಆರ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬೋದು. ನನ್ನ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಪ್ಲೈ ಮಾಡಿ. ಅಲ್ಲೂ ಕೂಡ ಅಪ್ಲೈ ನೌ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಹಾಗಾದ್ರೆ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಯೂಟ್ಯೂಬ್ ಚಾನಲ್ ಯಾವ ಮೇಲ್ ಐ ಡಿಲಿ ಇದೆಯೋ ಆ ಮೇಲ್ ಐ ಡಿಲಿ ನಾನು ಇದ್ದೀನಿ. ಅದೇ ಮೇಲ್ ಐ ಡಿಗೆ ಹೋಗಿ, ಯೂಟ್ಯೂಬ್ ಚಾನಲ್ಗೆ ಯಾವ ಮೇಲ್ ಐ ಡಿಯನ್ನು ಕೊಟ್ಟಿದ್ದೀರಿ ಅದೇ ಮೇಲ್ ಐ ಡಿಗೆ ಹೋಗಿ, ಅಲ್ಲಿ ಪಕ್ಕದಲ್ಲಿ ಕೆಲವು ಆಪ್ಸ್ಗಳಿರುತ್ತೆ, ಯೂಟ್ಯೂಬ್ ಅಂತ ಇರುತ್ತೆ. ಯೂಟ್ಯೂಬನ್ನ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಆಗಿ ಈ ತರ ಒಂದು ಪೇಜು, ಯೂಟ್ಯೂಬ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬಲಗಡೆ ಪ್ರೊಫೈಲ್ ಡೀಟೇಲ್ಸ್ ಇರುತ್ತೆ. ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ವಿಚ್ ಟು ಅಕೌಂಟ್, ಗೂಗಲ್ ಅಕೌಂಟ್, ಸೈನ್ ಔಟ್, ಯೂಟ್ಯೂಬ್ ಸ್ಟುಡಿಯೋ ಅಂತಿದೆ. ಈ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ಚಾನಲ್ ಅನಾಲಿಟಿಕ್ಸ್ ಬರುತ್ತೆ, ಮತ್ತೆ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋ ಥಂಬ್ಲೈನ್ ಬರುತ್ತೆ. ಡಾಸ್ ಬೋರ್ಡ್ ಈ ತರ ಬರುತ್ತೆ. ನೋಡಿ, ಈ ತರ ಡಾಸ್ ಬೋರ್ಡ್ ನಿಮಗೆ ಕಾಣಿಸುತ್ತೆ ಅಂತಕ್ಕಂಥದ್ದು. ಸರಿ, ಈ ಡಾಸ್ ಬೋರ್ಡ್ ಅಲ್ಲಿ ಲೆಫ್ಟ್ ಬನ್ನಿ. ಏನು ನಿಮ್ಮ ಯುವರ್ ಚಾನಲ್ ಅಂತಿದೆಯೋ ಅಲ್ಲಿ ಲೆಫ್ಟ್ ಬನ್ನಿ. ಕಾಂಟೆಂಟ್ ಅನಾಲಿಟಿಕ್ಸ್, ಕಾಮೆಂಟ್ಸ್ ಇದೆಲ್ಲವೂ ಕೂಡ ತೋರಿಸ್ತಾ ಇದೆ. ಕಾಪಿರೈಟ್ಸ್ ಅಂತ ಇಲ್ಲಿ ಅರ್ನ್ ಅಂತ ಒಂದು ಆಪ್ಷನ್ಸ್ ಇದೆ. ಅರ್ನ್ ಮೊದಲೇ ಮಾನಿಟೈಸೇಷನ್ ಅಂತ ಇತ್ತು, ಈಗ ಅರ್ನ್ ಅಂತ ಬರ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಸ್ಟಾರ್ಟ್ ಯುವರ್ ಅರ್ನಿಂಗ್ ಜರ್ನಿ ಅಂತ ಬಂದಿದೆ. ಅರ್ನ್ ಆನ್ ಯೂಟ್ಯೂಬ್ ಅಂತ ಟೈಟಲ್ ಇದೆ. ಅದ್ರ ಕೆಳಗಡೆ ಸ್ಟಾರ್ಟ್ ಯುವರ್ ಅರ್ನಿಂಗ್ ಜರ್ನಿ ಅಂತಿದೆ. ಅಂದ್ರೆ ನೀವು ಅರ್ನಿಂಗ್ ಮಾಡೋದನ್ನ ಈಗ ಸ್ಟಾರ್ಟ್ ಮಾಡಬಹುದು. ಅದಕ್ಕೆ ಎಲಿಜಿಬಿಲಿಟಿ ಇದ್ದೀರಿ ಅಂತಕ್ಕಂಥದ್ದು ಒಂದು ಸಬ್ ಹೆಡ್ ಲೈನ್ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು. ಅದ್ರ ಕೆಳಗಡೆ ಹಾಗೆ ಬಂದ್ರೆ ಮೆಂಬರ್ಶಿಪ್ ಅಂತಿದೆ. ಜಾಯಿನ್ ಅದರ್ ಸಕ್ಸಸ್ಫುಲ್ ಕ್ರಿಯೇಟರ್ಸ್ ಹೂ ಅರ್ನ್ ಮಂತ್ಲಿ ರಿನ್ಯೂ ವಿತ್ ಮೆಂಬರ್ಶಿಪ್ ಅಂತ. ಅಂದ್ರೆ ಇಲ್ಲೂ ಕೂಡ ನೀವು ಅರ್ನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮೆಂಬರ್ಶಿಪ್ ಇಂದ ಅಂತಕ್ಕಂಥದ್ದು. ಅದ್ರ ಕೆಳಗಡೆ ಬಂದ್ರೆ ಸೂಪರ್ ಅಂತಿದೆ. ಇಲ್ಲಿ ಸೂಪರ್ ಇಲ್ಲಿ ಕೊಡ್ತಾರ ಅವರು. ಅದನ್ನ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಸ್ಟ್ರೆಂಥನ್
ಕನೆಕ್ಷನ್ ವಿತ್ ಯುವರ್ ಫ್ಯಾನ್ಸ್ ಯೂಸಿಂಗ್ ಸೂಪರ್ಸ್. ನಿಮ್ಮ ಫ್ಯಾನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಸೂಪರ್ ಅಂತಕ್ಕಂಥ ಒಂದು ಆಪ್ಷನ್ಸ್ನ ನೀವು ಪಡ್ಕೊಳ್ತೀರಿ ಅಂತಕ್ಕಂಥದ್ದನ್ನ ಹೇಳ್ತಿದ್ದಾರೆ. ಸೂಪರ್ ಚಾಟ್, ಸೂಪರ್ ಸ್ಟಿಕ್ಕರ್ಸ್ ಅಂಡ್ ಸೂಪರ್ ಥ್ಯಾಂಕ್ಸ್ ಹೆಲ್ಪ್ ಯು ಎಂಗೇಜ್ ವಿತ್ ಯುವರ್ ಕಮ್ಯುನಿಟಿ ಅಂಡ್ ಫೀಲ್ ಸಪೋರ್ಟೆಡ್ ಅಂತ ಇದೆ. ಈ ಸೂಪರ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಪಡ್ಕೊಂಡು ನೀವು ಅರ್ನ್ ಮಾಡ್ಬೋದು ಅಂತಕ್ಕಂಥ ಹೇಳ್ತಾರೆ. ನೆಕ್ಸ್ಟ್ ಎರಡನೇದಾಗಿ ಶಾಪಿಂಗ್ಸ್ ಅಂತ ಇದೆ. ಶಾಪಿಂಗ್ಸ್ ಎಲ್ಲ ಅವ್ರು ಹೇಳ್ತಾರೆ ಕ್ರಿಯೇಟ್ ಎಂಗೇಜಿಂಗ್ ಶಾಪಿಂಗ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಹೆಲ್ಪ್ ಯುವರ್ ವ್ಯೂವರ್ಸ್ ಡಿಸ್ಕವರ್ ಪ್ರಾಡಕ್ಟ್ ಅಂಡ್ ಶಾಪ್ ವೈಲ್ ದೇ ವಾಚ್ ಯುವರ್ ಕಂಟೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಶಾಪಿಂಗ್ಸ್ ಮೂಲಕ ಕೂಡ ಇದನ್ನ ನೀವು ಪಡ್ಕೋಬಹುದು. ನೀವು ಕೆಲವು ಪ್ರಾಡಕ್ಟ್ ನ ಡಿಸ್ಕವರ್ ಮಾಡುವುದರ ಮೂಲಕ ನಿಮ್ಮ ವ್ಯೂವರ್ಸ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನ ಕೊಟ್ಟು ಇಲ್ಲೂ ಕೂಡ ನೀವು ಅರ್ನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕೊಡ್ತಾರೆ. ಅಂದ್ರೆ ಈ ಎರಡು ಆಪ್ಷನ್ಸ್ ಅನ್ನ ಕೊಟ್ಟ ಮೇಲೆ ಕೆಳಗಡೆ ಒಂದು ಆಪ್ಷನ್ಸ್ ಇದೆ, ಅದು ಅಪ್ಲೈ ನೌ ಅಂತಕ್ಕಂಥದ್ದು. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಈ ಅಪ್ಲೈ ನೌ ಅಂತಕ್ಕಂಥ ಒಂದು ಆಪ್ಷನ್ಸ್. ಇದ್ರ ಮೇಲೆ ನಾವೀಗ ಕ್ಲಿಕ್ ಮಾಡಬೇಕು. ಈ ಅಪ್ಲೈ ನೌ ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಇದೆ, ಫ್ಯೂಚರ್ ಮೈಲ್ ಸ್ಟೋನ್ ಅಂತ, ಕಂಟಿನ್ಯೂ ಟು ಗ್ರೋ ಅಂತ. ನೆಕ್ಸ್ಟ್ ಕೂಡ ನೀವು ಅರ್ನ್ ಮಾಡ್ಲಿಕ್ಕೆ ಕೆಲವು ಆಪ್ಷನ್ಸ್ ಇದೆ, ಅದನ್ನ ಮುಂದೆ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ವಾಚ್ ಪೇಜ್ ಆಡ್ಸ್ ಅನ್ನ ಕೊಡುವುದರ ಮೂಲಕ ನೀವು ಅರ್ನ್ ಮಾಡಬಹುದು, ಅದನ್ನ ಮುಂದೆ ಕೊಡ್ತೀವಿ. ಶಾರ್ಟ್ಸ್ ಫೀಡ್ ಆಡ್ಸ್ ಅನ್ನ ಹಾಕುವುದರ ಮೂಲಕ ನೀವು ಅರ್ನ್ ಮಾಡಬಹುದು, ಅದನ್ನು ಕೂಡ ಮುಂದೆ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ನೀವು 3 ರೀತಿಯಲ್ಲಿ ಅರ್ನ್ ಮಾಡಬಹುದು. ಅದು ಮೆಂಬರ್ಶಿಪ್ ಇಂದ, ಸೂಪರ್ ಥ್ಯಾಂಕ್ಸ್ ಆಪ್ ಅನ್ನ ಕೊಡೋದ್ರ ಮೂಲಕ, ಶಾಪಿಂಗ್ ನ ನೀವು ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ನೀವು ಅರ್ನ್ ಮಾಡಬಹುದು. ಅದಕ್ಕೆ ನೀವು ಎಲಿಜಿಬಲ್ ಇದ್ದೀರಿ. ಈಗ ಇದನ್ನ ನೀವು ಅಪ್ಲೈ ಮಾಡಿ ಅಂತ ಕೇಳ್ತಾರೆ. ಹಾಗಾದ್ರೆ ನಾವು ಈ 3ಕ್ಕೆ ಈಗ ಅಪ್ಲೈ ಮಾಡಬಹುದು. ಬನ್ನಿ ನೋಡೋಣ. ನಾನೀಗ ಅಪ್ಲೈ ನೌ ಅಂತಕ್ಕಂಥದ್ದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದು ಮೊದಲನೇ ಸ್ಟೆಪ್ಪು, ಎರಡನೇ ಸ್ಟೆಪ್ಪು, ಮೂರನೇ ಸ್ಟೆಪ್ ಅಂತ ಇದೆ. ಈ 3 ಸ್ಟೆಪ್ ಅನ್ನು ತುಂಬಾ ಜವಾಬ್ದಾರಿಯಿಂದ ನೀವು ಕಂಪ್ಲೀಟ್ ಮಾಡಬೇಕು. ಈ 3 ಸ್ಟೆಪ್ಸ್ ವೆರಿ ಇಂಪಾರ್ಟೆಂಟು. 2 ಸ್ಟೆಪ್ಸ್ ನಿಮ್ದಾಗಿರುತ್ತೆ, ಮೂರನೇ ಸ್ಟೆಪ್ಸ್ ಯೂಟ್ಯೂಬ್ ಅವ್ರದ್ದಾಗಿರುತ್ತೆ. ಎರಡನ್ನು ಕೂಡ ನೀಟಾಗಿ ಕಂಪ್ಲೀಟ್ ಮಾಡಿ ಅಂತಕ್ಕಂಥದ್ದು. ಮೊದಲನೇದು ಸ್ಟೆಪ್ಸ್ ಹೇಳ್ತಾ ಇದ್ದಾರೆ ರಿವ್ಯೂ ಬೇಸ್ಡ್ ಟರ್ಮ್ಸ್ ಅಂತ. ರಿವ್ಯೂ ಬೇಸ್ಡ್ ಟರ್ಮ್ಸ್ ಅಂತಿದೆ. ರೀಡ್ ದೀಸ್ ಟರ್ಮ್ಸ್ ಕೇರ್ಫುಲಿ ಆಸ್ ದೀಸ್ ಅಪ್ಲೈ ಟು ಯುವರ್ ಅಪ್ಲಿಕೇಶನ್ ಇನ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತಿದೆ. ಅಂದ್ರೆ ಇಲ್ಲಿ ಒಂದು ಟರ್ಮ್ಸ್ ಇರುತ್ತೆ, ಅದನ್ನೆಲ್ಲ ನೀವು ಕೇರ್ಫುಲಿ ಓದಿ ನೀವು ಸ್ಟಾರ್ಟ್ ಮಾಡಿ, ಅಪ್ಲೈ ಮಾಡಿ ಆಮೇಲೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಈಗ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಟಾರ್ಟ್ ಬಟನ್ ಅಂತಿದೆ, ಕ್ಲಿಕ್ ಮಾಡ್ಕೋಬೇಕು. ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಹೀಗೆ ಸ್ಟಾರ್ಟ್ ಬಟನ್ ಅಲ್ಲಿ ಹೇಳ್ತಾರೆ ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್ ಅಂತ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಹೇಳ್ತಾ ಇದ್ದಾರೆ. ನಿಮ್ಗೆ ಸಮಯ ಇದ್ರೆ ಇಲ್ಲೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ನೀಟಾಗಿ ಕುಳಿತುಕೊಂಡು ಓದಿ. ಸಮಯ ಇಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ಅವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒಂದಷ್ಟು ಹಾಕಿರ್ತಾರೆ, ಅದಕ್ಕೆ ಅಗ್ರಿ ಅಂತ ನೀವು ಕೊಡ್ಬೋದು. ಇಲ್ಲಿ ಚೆಕ್ ಬಾಕ್ಸ್ ಇದೆ, ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಐ ಅಕ್ಸೆಪ್ಟ್ ದ ಬೇಸ್ ಟರ್ಮ್ಸ್ ಅಂತ, ಬೇಸಿಕ್ ಟರ್ಮ್ಸ್ ಎಲ್ಲ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ರೈಟ್ ಮಾರ್ಕ್ ಬರುತ್ತೆ. ಆಗ ಅಕ್ಸೆಪ್ಟ್ ಟರ್ಮ್ಸ್ ಅಂದ್ರ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಅಕ್ಸೆಪ್ಟ್ ಟರ್ಮ್ಸ್ ಅಂತ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಏನ್ ಬರುತ್ತೆ ನೋಡೋಣ. ಅದು ಕೆಲವೇ ಸೆಕೆಂಡ್ಗಳಲ್ಲಿ ಡನ್ ಅಂತ ಬರುತ್ತೆ. ಅಂದ್ರೆ ನೀವು ಯೂಟ್ಯೂಬ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಅಕ್ಸೆಪ್ಟ್ ಮಾಡಿದಿರಿ ಅಂತ ಆಯ್ತು. ನೆಕ್ಸ್ಟ್ ಎರಡನೇ ಸ್ಟೆಪ್ಸ್ಗೆ ಹೋಗೋಣ. ಅದು ಸೈನ್ ಅಪ್ ಫಾರ್ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ. ಇದು ಬಹಳ ಇಂಪಾರ್ಟೆಂಟ್, ಜವಾಬ್ದಾರಿಯಿಂದ ಮಾಡಿ ಅಂತಕ್ಕಂಥದ್ದು. ಯೂಟ್ಯೂಬ್ಗೆ ಗೂಗಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಗೂಗಲ್ ಅಕೌಂಟ್ ಮೀನ್ಸ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕು. ಈ ಆಡ್ಸೆನ್ಸ್ ಅಕೌಂಟು ನಿಮ್ದು ಆಲ್ರೆಡಿ ಇರ್ಬೋದು ಅಥವಾ ಈಗ ಕ್ರಿಯೇಟ್ ಮಾಡ್ಬೋದು. ಈ ಥರದಲ್ಲಿ ನೀವು ನೋಡುವಂತ ಸಂದರ್ಭದಲ್ಲಿ ನೀವು ಸ್ಟಾರ್ಟ್ಗೆ ಹೋಗಬೇಕು. ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ಬಹಳ ಜವಾಬ್ದಾರಿಯುತವಾಗಿ ನೀವು ಕೆಲಸವನ್ನ ಮಾಡಿ ಅಂತ. ಸ್ಟೆಪ್ 2 ನಲ್ಲಿ ಮತ್ತೆ ಕೆಲವು ಆಪ್ಷನ್ಸ್ ಇದೆ. ಡೂ ಯು ಹ್ಯಾವ್ ಅನ್ ಎಕ್ಸಿಸ್ಟಿಂಗ್ ಆಡ್ಸೆನ್ ಆರ್ ಆಡ್ಸೆನ್ ಫಾರ್ ಯೂಟ್ಯೂಬ್ ಅಕೌಂಟ್ ಸೆಲೆಕ್ಟ್ ಅಂತಿದೆ. ನೀವು ಹೊಂದಿದ್ದೀರಾ ಆಡ್ಸೆನ್ಸ್ ಅಕೌಂಟ್ ಅನ್ನ ಅಥವಾ ಆಡ್ಸೆನ್ಸ್ ಅಕೌಂಟ್ ಅನ್ನ ಮಾಡ್ಬೇಕಾ ಅಂತ ಹೇಳ್ತಾರೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ 3 ಆಪ್ಷನ್ಸ್ ಬರುತ್ತೆ. ಎಸ್, ಐ ಹ್ಯಾವ್ ಅನ್ ಎಕ್ಸಿಸ್ಟಿಂಗ್ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಆರ್ ಆಡ್ಸೆನ್ ಅಕೌಂಟ್. ನಾನು ಆಡ್ಸೆನ್ ಅಕೌಂಟ್ ನ ಹೊಂದಿದ್ದೀನಿ, ಯೂಟ್ಯೂಬ್ಗಾಗಿ ಹೊಂದಿದ್ದೀನಿ ಅಥವಾ ಆಡ್ಸೆನ್ಸ್ ಅಕೌಂಟ್ ನ ಹೊಂದಿದ್ದೀನಿ ಅಂತ ತೋರಿಸ್ತಾ ಇದೆ. ನಿಮ್ಮ ಹತ್ರ ಇದ್ರೆ ಇದನ್ನ ಕ್ಲಿಕ್ ಮಾಡಬೇಕು. ಎರಡನೇದು ನೋ, ಐ ಡೋಂಟ್ ಹ್ಯಾವ್ ಆನ್ ಎಕ್ಸಿಸ್ಟಿಂಗ್ ಅಕೌಂಟ್. ನಾನು ಈ ಎಕ್ಸಿಸ್ಟಿಂಗ್ ಅಕೌಂಟ್ ಅನ್ನ ನಾನು ಕ್ರಿಯೇಟ್ ಮಾಡಿಲ್ಲ, ನನ್ನ ಹತ್ರ ಇಲ್ಲ ಅಂತ. ಮೂರನೇದು ಐ ಡೋಂಟ್ ನೋ ಅಂತಕ್ಕಂಥದ್ದು. ಬಹುತೇಕವಾಗಿ ಯೂಟ್ಯೂಬರ್ಸು ಫಸ್ಟ್ ಟೈಮ್ ಏನಾದರೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಎರಡನೇ ಆಪ್ಷನ್ಸ್ ಕ್ಲಿಕ್ ಮಾಡ್ತಾರೆ. ನೋ, ಐ ಡೋಂಟ್ ಹ್ಯಾವ್ ಆನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ. ನನ್ನ ಹತ್ರ ಈಗ ಯಾವುದೋ ಎಕ್ಸಿಸ್ಟಿಂಗ್ ಅಕೌಂಟ್ ಇಲ್ಲ ಅಂತ ಕ್ಲಿಕ್ ಮಾಡ್ತಾರೆ.
ಯಾಕಪ್ಪ ಇದನ್ನ ಕ್ಲಿಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ಯೂಟ್ಯೂಬರ್ಸು ಆಡ್ಸನ್ ಅಕೌಂಟ್ಗಳನ್ನ ಬೇರೆ ಬೇರೆ ಇದ್ರೂ ಕೂಡ ಯೂಟ್ಯೂಬ್ಗೆ ಸಪ್ರೇಟ್ ಆಗಿ ಒಂದು ಅಕೌಂಟನ್ನು ಕ್ಲಿಕ್ ಮಾಡ್ತಾರೆ. ಅದು ಬೆಸ್ಟ್ ವೇನೆ. ಆ ದಿಸೆಯಿಂದಾಗಿ ಈ ಎರಡನೇ ಒಂದು ಆಪ್ಷನ್ಸ್ ನ ಕ್ಲಿಕ್ ಮಾಡಿದ್ರೆ ಹೊಸದಾಗಿ ಒಂದು ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದು ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತಕ್ಕಂಥದ್ದು ಇದು ಬೆಸ್ಟ್ ವೇ. ಮೂರನೇದು, ಅದು ಬೇಕಾಗಿಲ್ಲ, ಐ ಡೋಂಟ್ ನೋ ಅಂತಕ್ಕಂಥದ್ದು ಬೇಕಾಗಿಲ್ಲ, ಕ್ರಿಯೇಟ್ ಮಾಡ್ಕೊಳ್ಳಿ. ಅಥವಾ ಆಲ್ರೆಡಿ ಇದ್ರೆ ನೀವು ಕೊಡ್ಬೋದು. ನನ್ನ ಸಜೆಷನ್ ಏನಂತ ಹೇಳಿದ್ರೆ, ನೀವು ಸಪ್ರೇಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಯೂಟ್ಯೂಬ್ಗೆ ಬೆಸ್ಟು. ನಿಮ್ದೇನಾದ್ರು ಹಿಂದೆ ವೆಬ್ಸೈಟ್ಗೋ ಇನ್ನೆಂತಕ್ಕೂ ಆಡ್ಸೆನ್ಸ್ ಅಕೌಂಟ್ ಇದ್ರೆ ಅದನ್ನ ಸಪ್ರೇಟ್ ಬಳಸ್ಕೊಳ್ಳಿ ಅಂತಕ್ಕಂಥದ್ದು. ಹಾಗಾದ್ರೆ ನಾನು ಕೂಡ ಎರಡನೇ ಒಂದು ಆಪ್ಷನ್ಸ್ನ ಕ್ಲಿಕ್ ಮಾಡ್ತಾ ಇದ್ದೀನಿ, ನೋ ಐ ಡೋಂಟ್ ಹ್ಯಾವ್ ಆನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತಕ್ಕಂಥದ್ದು. ಆಗ ಕೇಳುತ್ತೆ, ಹೌದಾ ಹಾಗಾದ್ರೆ ಕ್ರಿಯೇಟ್ ಮಾಡ್ಬೇಕಾ, ಕಂಟಿನ್ಯೂ ಮಾಡಿ ಅಂತ ಕೇಳುತ್ತೆ. ಕಂಟಿನ್ಯೂ ಕೊಟ್ಕೊಳ್ಳಿ. ಕಂಟಿನ್ಯೂ ಕೊಟ್ಟ ಮೇಲೆ ಪೇಜಿಗೆ ಓಪನ್ ಆಗುತ್ತೆ. ನಿಮ್ಮ ಯೂಟ್ಯೂಬ್ ಅಕೌಂಟು ಯಾವ ಮೇಲ್ ಐ ಡಿಯಲ್ಲಿ ಇದೆಯೋ ಅದೇ ಮೇಲ್ ಐ ಡಿಯನ್ನ ನೀವು ಓಪನ್ ಮಾಡ್ಕೊಳ್ಳಿ, ಬೇರೆ ಅಕೌಂಟನ್ನು ನೀವು ತಗೋಬೇಡಿ ಅಂತಕ್ಕಂಥದ್ದು. ಈಗ ನೀವು ಮೇಲ್ ಐ ಡಿನ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ಲು ಅದು ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಅಂದ್ರೆ ಯುವರ್ ಚಾನಲ್ ಅಂತಕ್ಕಂಥದ್ದಿದೆ, ಆ ಯೂಟ್ಯೂಬ್ ಚಾನಲ್ ಏನ್ ಡೀಟೇಲ್ಸ್ ಇದೆಯೋ ಅದನ್ನ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ಯುವರ್ ಬಿಲ್ಲಿಂಗ್ ಕಂಟ್ರಿ ಟೆರಿಟರಿ ಅಂತಿದೆ. ಯಾವ ಕಂಟ್ರಿ ಅವರು ಬಿಲ್ಲಿಂಗ್ಗೆ ಅಂತ ಕೇಳ್ತಾ ಇದ್ದಾರೆ, ಇಲ್ಲಿ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ನಾನು ಇಂಡಿಯನ್ ಆದ್ರಿಂದ ಇಂಡಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು. ನೀವೇನಾದ್ರೂ ಬೇರೆ ಕಂಟ್ರಿಯವರು ಇದ್ರೆ, ಬೇರೆ ಕಂಟ್ರಿನಲ್ಲಿ ವಾಸವಾಗಿದ್ರೆ ನೀವು ಬೇರೆ ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬಹುದು ಅಂತಕ್ಕಂಥದ್ದು. ಇಂಡಿಯಾ ಅಂತ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಹೇಳ್ತಾರೆ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಕೇಳ್ತಾರೆ. ಇದರಲ್ಲೂ ಕೂಡ ನಾವು ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕೊಡ್ತಾ ಇದೀವಿ. ಯೂಟ್ಯೂಬ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ಕೊಡ್ತಾರೆ. ನೀವು ಏನಾದ್ರೂ ಸಮಯ ಇದ್ರೆ ಇದನ್ನ ಡೀಟೇಲ್ಸ್ ಓದ್ಕೊಳ್ಳಿ. ಸಮಯ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದ್ಮೇಲೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಐ ಹ್ಯಾವ್ ರೀಡ್ ಅಂಡ್ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತಿದೆ. ನೀವು ನಾನು ಓದಿದ್ದೀನಿ, ಜೊತೆಗೆ ಈ ಅಗ್ರಿಮೆಂಟ್ಗೆ ನಾನು ಒಪ್ಪಿಗೆ ಇದೆ ಅಂತಕ್ಕಂಥ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಸೆಟ್ ಅಪ್ ಅಕೌಂಟ್ ಅಂತ ಬರುತ್ತೆ. ಸೆಟ್ ಅಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ ಅಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಅದು ಓಪನ್ ಆಗೋ ತನಕ ವೆಯ್ಟ್ ಮಾಡಿ, ಬೇರೆ ಏನನ್ನು ಮಾಡಕ್ ಹೋಗ್ಬೇಡಿ. ಇದೇ ರಿಫ್ರೆಶ್ ಮಾಡೋದು ಅಥವಾ ಹಿಂದೆ ಹೋಗ್ಬಿಡೋದು ಅಥವಾ ಮತ್ತೇನೋ ಮಾಡ್ಬಿಡೋದು ಮಾಡಬೇಡಿ. ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಇದನ್ನು ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಏನು ಇನ್ಫಾರ್ಮೇಶನ್ಸ್ ಬರುತ್ತೆ, ಕಸ್ಟಮರ್ ಇನ್ಫಾರ್ಮೇಶನ್ ಅಂತ. ಅಕೌಂಟ್ ಟೈಪು ಇಲ್ಲಿ ಇಂಡಿವಿಜುವಲ್ ಅಂತಿದೆ. ಇಂಡಿವಿಜುವಲ್ ಬಿಟ್ಟು ಬಿಸ್ನೆಸ್ ಅಂತಾನು ಕೂಡ ಬರುತ್ತೆ. ನನ್ನ ಸಜೆಷನ್ ನೀವು ಇಂಡಿವಿಜುವಲ್ಗೆ ಕ್ಲಿಕ್ ಮಾಡ್ಕೊಳ್ಳಿ, ಬಿಸ್ನೆಸ್ಗೆ ಹೋಗ್ಬಿಡಿ ಅಂತಕ್ಕಂಥದ್ದು. ನೆಕ್ಸ್ಟು ನೇಮ್ ಅಂಡ್ ಅಡ್ರೆಸ್ಗೆ ಬರುತ್ತೆ. ನೇಮ್ ಅಂಡ್ ಅಡ್ರೆಸ್ ನ ಕೆಲವು ಸಂದರ್ಭದಲ್ಲಿ ಅದೇ ತಗೊಳುತ್ತೆ. ಇದರಲ್ಲಿ ನೀವು ಬಹಳ ಇಂಪಾರ್ಟೆಂಟ್ ಆಗಿ ಕೆಲವನ್ನ ಫಿಲ್ ಮಾಡಬೇಕಾಗುತ್ತೆ. ಏನಂತ ಹೇಳಿದ್ರೆ ನಿಮ್ಮ ನೇಮನ್ನ ಕೆಲವು ಜನ ಏನ್ ಮಾಡ್ತಾರೆ, ಈ ಏನು ನಿಮ್ಮ ಚಾನಲ್ ನೇಮ್ ಇದೆ ಅದನ್ನ ಕೊಟ್ಬಿಡ್ತಾರೆ. ಚಾನಲ್ ನೇಮನ್ನ ಕೊಡಬೇಡಿ. ಇದು ಆಡ್ಸನ್ ಅಕೌಂಟು. ಕೆಲವು ಬಿಲ್ಲಿಂಗ್ ಆದ್ರಿಂದ ಅಥವಾ ಅರ್ನಿಂಗ್ ಆದ್ರಿಂದ ನಿಮ್ಮ ಪ್ಯಾನ್ ನಲ್ಲಿ ಏನ್ ಡೀಟೇಲ್ಸ್ ಇದೆಯೋ ಅದನ್ನೇ ಕೊಟ್ಕೊಡಿ. ಯಾಕೆಂದ್ರೆ ಮುಂದೆ ಅಕೌಂಟ್ ಡೀಟೇಲ್ಸ್ ಬೇಕಾದಂತ ಸಂದರ್ಭದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಏನು ನಿಮ್ಮ ನೇಮ್ ಹೇಗಿದೆಯೋ, ಇನ್ಸಿಯಲ್ ಮುಂದೆ ಇದೆಯಾ ಹಿಂದೆ ಇದೆಯಾ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಪ್ಯಾನ್ ನಲ್ಲಿ ಏನು ನೇಮ್ ಇದೆಯೋ ಅದನ್ನ ಕೊಟ್ಕೊಳ್ಳಿ ಅಂತಕ್ಕಂಥದ್ದು. ನಾನು ಹಾಗೆ ಪ್ಯಾನ್ ನಲ್ಲಿ ಏನಿದೆಯೋ ಅದನ್ನ ಕೊಟ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು. ನಿಮ್ಮ ನೇಮನ್ನ ಕೊಡ್ರಿ, ಚಾನಲ್ ನೇಮನ್ನ ಕೊಡಬೇಡಿ ಅಂತಕ್ಕಂಥದ್ದು. ನೆಕ್ಸ್ಟ್ ಅಡ್ರೆಸ್ ಲೈನ್ 1 ಅಂತಿದೆ, ಅಡ್ರೆಸ್ ಲೈನ್ 2 ಅಂತಿದೆ. ಈ ಅಡ್ರೆಸ್ ಲೈನ್ 1 ಅಂತ ಹೇಳಿದ್ರೆ ಏನಾದ್ರು ನಿಮಗೆ ಡೀಟೇಲ್ಸ್ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಎರಡನ್ನು ಫಿಲ್ ಮಾಡಬೇಕಾಗುತ್ತೆ ಅಡ್ರೆಸ್ ಅಲ್ಲಿ. ಅದಕ್ಕೆ 1, 2 ಅಂತ ಕೊಡ್ತಾರೆ. ಎರಡಕ್ಕೂ ನೀವು ಏನು ಫಿಲ್ ಮಾಡ್ಬೋದು. ಎರಡಕ್ಕೂ ಕೂಡ ಬೇರೆ ಅಡ್ರೆಸ್ ಲೈನ್ 1 ಮತ್ತು ಅಡ್ರೆಸ್ ಲೈನ್ 2 ಅಂತ ಎರಡೆರಡು ಅಡ್ರೆಸ್ ಅನ್ನ ನೀವು ಫಿಲ್ ಮಾಡಬೇಡಿ. ಈ ಅಡ್ರೆಸ್ ಅನ್ನು ಕೂಡ ನೀವು ಬಹಳ ಇಂಪಾರ್ಟೆಂಟ್ ಆಗಿ ನೀವು ಇರ್ತಕ್ಕಂಥ ಅಡ್ರೆಸ್ ಅನ್ನೇ ಫಿಲ್ ಮಾಡಿ. ಕೆಲವು ಸಂದರ್ಭದಲ್ಲಿ ವೆರಿಫಿಕೇಶನ್ ಆಗುತ್ತೆ ಅಂತಕ್ಕಂಥದ್ದು. ನಾನು ಈಗ ಅಡ್ರೆಸ್ ಫಿಲ್ ಮಾಡ್ತಾ ಇದ್ದೀನಿ. ಅಡ್ರೆಸ್ ಅನ್ನ ಫಿಲ್ ಮಾಡಿದ ನಂತರದಲ್ಲಿ ಸಿಟಿಯನ್ನ ಕೇಳ್ತಾ ಇದೆ. ನೀವು ಯಾವ ಸಿಟಿಲಿದ್ದೀರಿ ಅಂತಕ್ಕಂಥದ್ದನ್ನ ಫಿಲ್ ಮಾಡಿ. ನಾನು ಹಳ್ಳಿ ನಿಧಿಲಿ ನಾನು ಯಾವ್ದು ಸಿಟಿಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಸಿಟಿ ಇರುತ್ತೆ, ಅಂದ್ರೆ ಒಂದು ಯಾವ್ದೋ ತಾಲೂಕು ಪಟ್ಟಣ ಈ ತರದ ಒಂದು ಇರುತ್ತೆ, ಅಥವಾ ಡಿಸ್ಟ್ರಿಕ್ಟ್ ಇರುತ್ತೆ, ಅಂತದನ್ನ ಫಿಲ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ನೆಕ್ಸ್ಟ್ ಪೋಸ್ಟಲ್ ಕೋಡ್ ಅಂತಿದೆ. ಇದು ಇಂಪಾರ್ಟೆಂಟು. ನಿಮ್ಮ ಪೋಸ್ಟಲ್ ಕೋಡ್ ಅನ್ನೇ ಹಾಕಿ ಬೇರೆ ಹಾಕೋಕ್ ಹೋಗ್ಬೇಡಿ. ನೀವು ಇರೋ ಜಾಗಕ್ಕೆ ಪೋಸ್ಟಲ್ ಕೋಡ್ ಯಾವ್ದಿದೆಯೋ ಅದನ್ನೇ ಹಾಕಿ ಅಂತಕ್ಕಂಥದ್ದು. ನೆಕ್ಸ್ಟ್ ಸ್ಟೇಟ್ ಅಂತ ಕೇಳ್ತಾ ಇದೆ. ನೀವಿರುವ ಸ್ಟೇಟ್ ಅನ್ನ ಹಾಕಿ ಅಂತಕ್ಕಂಥದ್ದು. ಇಷ್ಟೆಲ್ಲ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ್ಮೇಲೆ
ಫೋನ್ ನಂಬರ್ನ ಕೇಳುತ್ತೆ ಆಪ್ಷನಲ್ ಅಂತ. ಕೆಲವು ಸಂದರ್ಭದಲ್ಲಿ ಅವರು ಏನಾದ್ರೂ ವೆರಿಫಿಕೇಶನ್ ಬಂದಂತ ಸಂದರ್ಭದಲ್ಲಿ ಫೋನ್ ಮಾಡ್ಬೋದು. ಆ ದಿವಸದಿಂದಾಗಿ ಫೋನ್ ನಂಬರ್ ಕೊಡೋದು ಏನು ತೊಂದರೆ ಇಲ್ಲ. ಆಪ್ಷನಲ್ ಕೊಟ್ಟರು ಕೊಡ್ಬೋದು, ಕೊಡದೇ ಇರ್ಬೋದು, ಕೊಟ್ರೆ ಉತ್ತಮ ಅಂತಕ್ಕಂಥದ್ದು. ನೆಕ್ಸ್ಟ್ ಇಷ್ಟನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದನ್ನೆಲ್ಲವನ್ನ ಫಿಲ್ ಮಾಡಿರೋದೆಲ್ಲ ಕರೆಕ್ಟ್ ಆಗಿದೆಯಂತ. ಅದಾದ್ಮೇಲೆ ಸಬ್ಮಿಟ್ ಬಟನ್ ನ ಕೇಳ್ತಾ ಇದೆ, ಸಬ್ಮಿಟ್ ಮಾಡಿ ಅಂತಕ್ಕಂಥದ್ದು. ವೆಯ್ಟ್ ಮಾಡಿ. ಇಲ್ಲಿ ರಿಫ್ರೆಶ್ ಮಾಡೋದು, ಇನ್ನೊಂದು ಮಾಡೋದು ಏನು ಮಾಡಬೇಡಿ. ರೀಡೈರೆಕ್ಟ್ ಟು ಯೂಟ್ಯೂಬ್ ಅಂತ ಕೇಳ್ತಾ ಇದೆ. ನೀವಾದ್ರೂ ಕ್ಲಿಕ್ ಮಾಡ್ಬೋದು ಅಥವಾ ಕೆಲವೇ ಸೆಕೆಂಡ್ಸ್ಗಳಲ್ಲಿ ಅದೇ ಕೂಡ ರೀಡೈರೆಕ್ಟ್ ಆಗುತ್ತೆ. ವೆಯ್ಟ್ ಮಾಡಬೇಕು ಅಂತಕ್ಕಂಥದ್ದು. ನೀವು ವೆಯ್ಟ್ ಮಾಡಿ, ಯಾವುದಕ್ಕೂ ನೀವು ಕ್ಲಿಕ್ ಮಾಡಬೇಡಿ ಅಂತಕ್ಕಂಥದ್ದು. ಈಗ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಅದೇ ರೀಡೈರೆಕ್ಟ್ ಆಗಿದೆ. ಇಲ್ಲಿ ವೆಯ್ಟ್ ಮಾಡಿ. ನೆಕ್ಸ್ಟ್ 2ನೇ ಸ್ಟೆಪ್ಸ್ ಅಲ್ಲಿ ಇನ್ ಪ್ರೋಗ್ರೆಸ್ ಅಂತ ಬಂತು. ಈಗ ಇನ್ ಪ್ರೋಗ್ರೆಸ್ ಅಂತ ಹೇಳಿದ್ರೆ ವೆಯ್ಟ್ ಮಾಡಿ ಅಂತಕ್ಕಂಥದ್ದು. ಸರಿ, ಇದರಲ್ಲಿ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ 2 hours 3 hours ಅಲ್ಲೇ ಆಗುತ್ತೆ. ಕೆಲವು ಸಂದರ್ಭದಲ್ಲಿ 12 hours ಮತ್ತೆ 1 ದಿನ ಆಗುತ್ತೆ. ಮ್ಯಾಕ್ಸಿಮಮ್ 1 day ಒಳಗಡೆ ಅಂತೂ ಖಂಡಿತ ಇದು ಕಂಪ್ಲೀಟ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ನಾನೀಗ ಅಪ್ಲೈ ಮಾಡಿದ್ದೀನಿ. ನಂತರದಲ್ಲಿ ಈಗ ವೆಯ್ಟ್ ಮಾಡ್ತೀನಿ. ನೆಕ್ಸ್ಟು ಯಾವಾಗ ಇದು ಡನ್ ಅಂತ ಬರುತ್ತೆ ಅವಾಗ ಮತ್ತೆ ವಿಡಿಯೋನ ನಿಮಗೆ ಮಾಡಿ ತೋರಿಸ್ತೀನಿ. ವೆಯ್ಟ್ ಮಾಡಿ ಅಂತಕ್ಕಂಥದ್ದು. 2ನೇ ಸ್ಟೆಪ್ಪು ಡನ್ ಅಂತ ಬಂದ್ಮೇಲೆ 3ನೇ ಸ್ಟೆಪ್ಸ್ಗೆ ಹೋಗ್ಬೇಕಾಗತ್ತೆ. ನೀವೇನು ಹೋಗ್ಬೇಕಾಗಿಲ್ಲ, ಇದರಲ್ಲಿ ಎಲ್ಲ ಯೂಟ್ಯೂಬ್ ಅವರೇ ಮಾಡ್ತಾರೆ. 3ನೇ ಸ್ಟೆಪ್ಸು ಗೆಟ್ ರಿವ್ಯೂಡ್ ಅಂತಕ್ಕಂಥದ್ದು. ಯೂಟ್ಯೂಬು ನಿಮ್ಮ ಚಾನಲ್ನ ರಿವ್ಯೂ ಮಾಡುತ್ತೆ. ಏನೇನು ಚೆಕ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಮಾನಿಟೈಸೇಷನ್ಗೆ ಹೇಗೆ ಅಪ್ಲೈ ಮಾಡೋದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗಾದ್ರೆ ನಾವೀಗ 3ನೇ ಸ್ಟೆಪ್ಸು ನಮ್ದಲ್ಲ. ನೆಕ್ಸ್ಟು 3ನೇ ಸ್ಟೆಪ್ಸ್ ಕಂಪ್ಲೀಟ್ ಆಗಿ ಮೇಲ್ ಬರೋವರೆಗೆ ವೆಯ್ಟ್ ಮಾಡಬೇಕು. ಒಂದು ಮೇಲ್ ಬರುತ್ತೆ, ಜೊತೆಗೆ ನಿಮ್ಮದೇ ಚಾನಲ್ನಲ್ಲಿ ನೆಕ್ಸ್ಟ್ ಸ್ಟೆಪ್ಸು ನೀವು ಏನು ಮಾಡಬೇಕು, ಗೆಟ್ ಸ್ಟಾರ್ಟೆಡ್ ಏನೇನು ಮಾಡಬೇಕು ಅಂತಕ್ಕಂಥದ್ದು ಏನು ಡೀಟೇಲ್ಸ್ ಬರುತ್ತೆ, ಅಲ್ಲಿವರೆಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಪ್ರೀತಿಯ ವೀಕ್ಷಕರೇ, ನಂತರದಲ್ಲಿ ನಿಮಗೆ ಆಡ್ಸೆನ್ಸ್ ಇಂದ ಒಂದು ಮೇಲ್ ಬರುತ್ತೆ. ಅದನ್ನ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಅದಾದ ನಂತರದಲ್ಲಿ ನಿಮಗೆ ಯೂಟ್ಯೂಬ್ ಇಂದ ಒಂದು ಸಮ್ಮತಿಸಲಾಗಿದೆ ಅಂತಕ್ಕಂಥ ಒಂದು ಮೇಲ್ ಬರುತ್ತೆ. ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ನೀವು ಅಪ್ಲೈ ಮಾಡೋದ ಮೇಲೆ ಫೈನಲ್ ಆಗಿ ಒಂದು ಸಮ್ಮತಿಸಲಾಗಿದೆ ಅಂದ್ರೆ ನಿಮ್ಮ ಮಾನಿಟೈಸೇಷನ್ಗೆ ನಾವು ಸಮ್ಮತಿಸಲಾಗಿದೆ ಅಂತಕ್ಕಂಥ ಒಂದು ಮೇಲ್ ಬರುತ್ತೆ. ಆಗ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿ ಸಕ್ಸಸ್ ಆಗಿದ್ದೀರಿ ಅಂತಕ್ಕಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ಏನೇನು ಚೇಂಜಸ್ ನೀವು ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನ ಮತ್ತೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಪ್ರೀತಿಯ ವೀಕ್ಷಕರೇ, ಜಾಯಿನ್ ಬಟನ್ಗೆ ನೀವು ಈ ವಿಡಿಯೋವನ್ನ ನೋಡಿ ತುಂಬಾ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಅಪ್ಲೈ ಮಾಡ್ಕೊಳ್ತೀರಾ. ನಿಮ್ಗೂ ಮೆಂಬರ್ಶಿಪ್ ಜಾಯಿನ್ ಬಟನ್ ಬರುತ್ತೆ ಅನ್ನೋ ಆಶಾ ಭಾವನೆಯ ಮೂಲಕ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಇಂತಹ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಗೆ ತಂದು ಕೊಡ್ತೀನಿ, ಅದು ಯೂಟ್ಯೂಬ್ ಬಗ್ಗೆ. ಅಲ್ಲಿವರೆಗೆ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಅಂಡ್ ಆಲ್. ಲವ್ ಯು ಆಲ್.